ಜೀವಂತ ಸಮಾಧಿ ಮಾಡುತ್ತೇನೆ. ಈ ಕಟಾರಿ ನಿನ್ನ ಮೃತ್ಯುವಿಗೆ ಕಾದಿದೆ. ಉದಯ, ಸ್ವಲ್ಪ ನಿಲ್ಲು. ಭಕ್ತ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ಕೊಳ್ಳುತ್ತಾರೆ. ನಿನ್ನ ಭಾಗದ ಮೃತ್ಯು ನಮ್ಮ ತಂದೆಯವರ ಆಕಾಂಕ್ಷೆಯಂತೆ ನಿನ್ನ ತಲೆಯನ್ನು ತೆಗೆದು ಅವರ ಪಾದ ಕೊಬ್ಬಿಸಬೇಕಾಗಿದೆ. ನನ್ನ ತಲೆ, ಈ ಅಶೋಕ ಸಾರ್ವಭೌಮನ ತಲೆ. ನನ್ನ ತಲೆಯನ್ನು ತೆಗೆಯುವುದು ಚಿಗುರಲೆಗಳನ್ನು ಕತ್ತರಿಸಿದಂತಲ್ಲ. ನನ್ನ ತಲೆಯನ್ನು ಅಪೇಕ್ಷಿಸಿದ ಓ ನಿಮ್ಮ ನೀಚ ತಂದೆ ಯಾರು? ಯಾರು ಯಾರು ಕರ್ನಾಟಕ ರತ್ನ ಸಿಂಹಾಸನಗೂಢರಾಗಿ ರಾಯದುರ್ಗದ ಪ್ರಜೆಗಳಿಂದ ಪ್ರಮಾಣ ಪೂರ್ವಕ ಪ್ರಣಾಮಗಳನ್ನು ಸ್ವೀಕರಿಸಿ ಚಕ್ರವರ್ತಿಯಾಗಿ ಬೆಳಗಬೇಕಾಗಿತ್ತು. ಯಾರು ಪ್ರಜಾಬಂಧುವಾಗಿ ನಾಡಿನ ಹಿತರಕ್ಷಣೆಗಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದರೋ ಅವರೇ ನಮ್ಮ ತಂದೆ. ಅವರವನು ಪ್ರಜಾ ರಕ್ಷಕನೆಂದು, ದಕ್ಷ ಆಡಳಿತಗಾರನೆಂದು ಕುತಂತ್ರಿಗಳ ಪಕ್ಷ ವಹಿಸಿ ಮೆರೆಯುತ್ತಿರುವ ನಿನ್ನಂತ ರಾಕ್ಷಸರ ಮುಖ್ಯವಾಗಿರಬೇಕಾದವರೇ ನಮ್ಮ ತಂದೆ ದುರ್ಗಸೇನಾಚಾರ್ಯ. ದುರ್ಗಸೇನಾಚಾರ್ಯ ಇನ್ನೂ ಬದುಕಿರುವುದೇ? ಅವರ ಮೇಲೆ ಬಹಿಷ್ಕಾರ ಹಾಕಿದ ಚಂಡಾಲರ ವಂಶವನ್ನೇ ನಾಶ ಮಾಡಲು ಬಂದಿದ್ದೇವೆ ನಾವು. ಒಪ್ಪಿದೆ ನಿಮ್ಮನ್ನು. ನಿನ್ನ ಮೆಚ್ಚುಗೆಗಾಗಿ ತೋರುವ ಪರಾಕ್ರಮವಲ್ಲವಿದು. ಅದನ್ನು ಮೆಚ್ಚಿ ಮೆರೆಯಬೇಕಾದವರು ನಮ್ಮ ತಂದೆ. ತಂದೆಯಂತೆ ತಂದೆ, ಕ್ಷತ್ರಾತ್ಮ ನಿಮ್ಮ ತಂದೆಯೇ. ಅಶೋಕ, ಅವರಿಗೆ ಹತೋಟಿಯಲ್ಲಿರಲಿ. ಹದ್ದು ಮೀರಿದರೆ ಹಿರಿಯ ಪ್ರಜಾನಿಗಾಹುತಿಯಾಗಿತ್ತು. ನನ್ನೊಬ್ಬನನ್ನು ಕೊಂದ ಮಾತ್ರಕ್ಕೆ ರಾಯದುರ್ಗ ನಿಮ್ಮ ವಶವಾಗುವುದೆಂದು ಕನಸಿನಲ್ಲೂ ಭಾವಿಸಬೇಡಿ. ಈ ನಿಮ್ಮ ಪಟ್ಟು ಬೆದರಿಕೆ ಎದಟ್ಟರಾಗಿ ಎದರುವ ಎಟ್ಟನೆಂದು ಭಾವಿಸಬೇಡಿ. ರಾಜ್ಯದ್ರೋಹದ ಪಿತ್ತವನ್ನು ನೆತ್ತಿಗೇರಿಸಿಕೊಂಡು ಬೆರೆಯುತ್ತಿರುವ ನಿಮ್ಮ ನೀಚ ತಂದೆ ಪಾಷಾಣ ಮೂರ್ತಿಯ ಪ್ರಾಣ ತೆಗೆಯುವುದೊಂದೇ ಈ ನನ್ನ ಕೃಪಾಣಗಳಿಗಿದೆ ಎಂದು ಈಗ ನನಗರ್ಥವಾಗುತ್ತಿದೆ. ಜನ ಯಾವ ಪ್ರೇರಣೆಗೆ ಬಲಿಯಾಗಿ ಬಂದಿರುವಿರಿ? ಸತ್ಯ ಧರ್ಮದ ತಳಹದಿಯ ಮೇಲೆ ನಿಂತು ರಾಮರಾಜ್ಯವೆಂದು ಬೆರೆತ ರಾಯದುರ್ಗ ಇಂದು ನಿನ್ನಂತ ಸ್ವಾರ್ಥ ಸಾಧಕರ ಪಿತೂರಿಯಿಂದ ರಾವಣನ ರಾಜ್ಯವಾಗಿ ಹಾಳಾಗುತ್ತಿದೆ. ರಾಯದುರ್ಗವಿಂದು ಅಧರ್ಮ, ಅಸತ್ಯ, ಅನೀತಿಯಲ್ಲಿ ಬೆಂದು ಈ ಧರ್ಮದ ಈ ಕಂಡವರ ಹಾಳಾಗುತ್ತಿದೆ. ಇಂದು ನಿನ್ನನ್ನು ಕೊಂದು ದುರ್ಗದ ಸಿಂಹಾಸನದಲ್ಲಿ ಕೂಡದ ಅರ್ಹರಲ್ಲ ಎಂಬುದನ್ನು ನಾನು ತೋರಿಸುತ್ತೇನೆ. ಅವರನ್ನು ಸಾಕು ಅಥವಾ ಇನ್ನು ಬೇಕು? ನನ್ನೊಬ್ಬನನ್ನು ಕೊಂದ ಮಾತ್ರಕ್ಕೆ ನಿಮ್ಮ ರಾಯದುರ್ಗ ನಿಮ್ಮ ವಶವಾಗುವುದೆಂದು ಕನಸಿನಲ್ಲೂ ಭಾವಿಸಬೇಡಿ ಸುಳೆಗಳೇ. ರಾಜ್ಯೋತ್ಸಾಹದ ಪಿತ್ತವನ್ನು ನೆತ್ತಿಗೇರಿಸಿಕೊಂಡು ಬೆರೆಯುತ್ತಿರುವ ನಿಮ್ಮ ನೀಚ ತಂದೆ ಪಾಷಾಣ ಮೂರ್ತಿಯ ಪ್ರಾಣ ತೆಗೆಯುವುದೊಂದೇ ಈ ನನ್ನ ಕೃಪಾಣುಗಳಿಗಿದೆ ಎಂದು ಈಗ ನನಗರ್ಥವಾಗುತ್ತಿದೆ. ನನ್ನನ್ನು ನಿಮಗಾಗಿ ಅಪೇಕ್ಷಿಸುವುದು ಕನ್ನಡಿಯ ಗಂಟು. ನೆತ್ತಿಯ ಮೇಲೆ ಹರಿತವಾದ ಖಡ್ಗ ನಿಂತಿದ್ದರೂ ಅದುರುತ್ತಿರುವ ನಿನ್ನ ನಾಲಿಗೆಯಿಂದ ಉದುರುತ್ತಿರುವ ಕೆಟ್ಟ ಧೈರ್ಯದ ಮಾತುಗಳನ್ನು ಕೇಳಿ ನಿಜಕ್ಕೂ ನನಗೆ ಆಶ್ಚರ್ಯವಾಗುತ್ತದೆ. ಇಷ್ಟೊಂದು ಉದ್ದಟತನವೇ ಕಟ್ಟ ಕಡೆಯದಾಗಿ ನಿನ್ನಿಷ್ಟ ದೇವತೆಯನ್ನು ಸ್ಮರಿಸಿಕೋ. ನಿನ್ನನ್ನು ಕೊಂದು ಪಂಚಭೂತಗಳ ಬಾಯಿಗೆ ತೊತ್ತಾಗಿಸುತ್ತೇನೆ. ಸಿದ್ಧನಾಗು.
ಶೀಘ್ರಮೇವ ಮರಣ ಪ್ರಾಪ್ತಿರಸ್ತು. ಗುರುದೇವ, ಗುರುದೇವ. ಗುರುದೇವ ನಾನು ಗೊತ್ತೇ ಅಶೋಕ, ನಿನ್ನ ಭಾಗದ ಆಜನ್ಮ ಶತ್ರು ಗುರ್ಕ ಸೇನಾಚಾರ್ಯ. ಸೇನಾಚಾರ್ಯ, ಅಯ್ಯೋ, ನನ್ನ ಪ್ರಾಣ ಕಂಜಿದ ನಾನು ಈ ಕಪಟ ವ್ಯೂಹಗಳ ಕುತಂತ್ರಕ್ಕೆ ಸುಲಭವಾಗಿ ಸಿಕ್ಕಿಬಿದ್ದನಲ್ಲ. ಈ ನೀಚರು ಹರಡಿದ ಕಪಟ ವ್ಯೂಹದಲ್ಲಿ ನಾನು ಸುಲಭವಾಗಿ ಸಿಕ್ಕಿಬಿದ್ದೆನಲ್ಲ. ಏಕೆ ಹಾಗೆ ನಡುಗಿ ಸಾಯುತ್ತಿರುವೆಯೋ ಅಶೋಕ ಚಕ್ರವರ್ತಿ? ನೀನೆಷ್ಟು ಸ್ವಾರ್ಥಿ, ಎಷ್ಟು ಜನ ಮಹಾತ್ಮರನ್ನು ಹುತಾತ್ಮನನ್ನಾಗಿ ಮಾಡಿದೆಯೋ. ಧರ್ಮ ಸಂಸ್ಥಾಪನೆಯ ಹೆಸರಿನಲ್ಲಿ ಮರ್ಮದಿಂದಲೇ ಅದೆಷ್ಟು ಕರ್ಮದ ಕಕ್ಕೊಲೆಗಳನ್ನು ನಡೆಸಿರುವೆಯೋ. ನಿನ್ನ ಸುಖಕ್ಕಾಗಿ ನಿನ್ನ ಸ್ವಾರ್ಥ ಸಾಧನೆಯ ನರಕ ವೇದಿಕೆಯ ಮೇಲೆ ಕಟುಕನಂತೆ ನಿಷ್ಠಾವಂತರನ್ನ ಬಲಿಕೊಟ್ಟು ಅವರ ರಕ್ತದಲ್ಲಿ ಜಲಕ್ರೀಡೆಯಾಡಿರುವೆಯೋ. ಸ್ವರ್ಗದಂತಿದ್ದ ನಂದನವನ್ನು ನರಕವನ್ನಾಗಿ ಮಾಡಿದ ನಿನ್ನಂತಹ ಗೋಮುಖ ವ್ಯಾಘ್ರನ ಮಾರಣ ಹೋಮ ಅತಿ ಶೀಘ್ರದಲ್ಲಿ ಇಲ್ಲಿಯೇ ಈ ಕ್ಷಣದಲ್ಲಿಯೇ ನೆರವೇರಿಸುತ್ತೇನೆ. ಬೇಡ ಬೇಡ ದುರ್ಗಸೇನ, ಸಲ್ಲದ ಆರೋಪಣೆಯನ್ನು ನನ್ನ ಮೇಲೆ ಹೊರಿಸುವೆ. ನಾನು ನಿರಪರಾಧಿ. ಇದು ನಿನ್ನ ಸ್ವಾರ್ಥ ಸಾಧನೆಯ ಪಿತೂರಿ ಎಂಬುದನ್ನು ನಾನು ಬಲ್ಲೆ. ನಾನು ನಿರಪರಾಧಿ. ನಾನು ನಿನಗೆ ಮಾಡಿರುವ ಮೋಸವಾದರೂ ಏನು? ಮೋಸ? ನೀನು ಮಾಡಿದ ಮೋಸವನ್ನು ನನ್ನಿಂದಲೇ ಕೇಳಿ ತಿಳಿದುಕೊಳ್ಳಬೇಕೆಂಬ ಆಸೆಯೇನು? ಆಯಿತು, ತಿಳಿಸುತ್ತೇನೆ. ಅಶೋಕ, ಸಹಸ್ರಾರು ಜನರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ಮಾಂಗಲ್ಯ ಧರಿಸಿಕೊಂಡ ನನ್ನ ಧರ್ಮ ಪತ್ನಿಯಾದವಳ ಶೀಲವನ್ನು ಶಂಕಿಸಲು ಪ್ರಯತ್ನಿಸಿದೆ. ಸುಳ್ಳೇಕೆ ಹೊಗಳುವೆಯೋ ದುರಾತ್ಮ? ಬಲಾತ್ಕಾರದಿಂದ ಅವಳಲ್ಲಿ ಅನುರಾಗ ಬದ್ಧನಾಗಲು ಸಂಚುಕಾದೆ. ಅವಳ ಸೌಂದರ್ಯದ ರುಚಿಗಾಗಿ ಕಾಮ ಪಿಶಾಚಿಯಂತೆ ವರ್ತಿಸಿದೆ. ಆದರೆ ಆ ನಿನ್ನ ಪ್ರಯತ್ನಕ್ಕೆ ಸಿಕ್ಕ ಪ್ರತಿಫಲ ನನ್ನ ಧರ್ಮ ಪತ್ನಿಯ ಮರಣ. ಸುಳ್ಳೇಕೆ ಹೊಗಳುವೆಯೋ? ನಿನ್ನ ಧರ್ಮ ಪತ್ನಿಯನ್ನು ಕೊಂದವಳು ನೀಚ, ನೀನೇ. 1 ವರ್ಷದ ಹಸುಗೂಸನ್ನು ನನ್ನ ಕೈಯಲ್ಲಿಟ್ಟು ಆತ್ಮಹತ್ಯೆಗೆ ಗುರಿಯಾದಳು. ತಾಯಿಯ ತೋಳ ತತ್ತಿಯಲ್ಲಿ ಸಿಕ್ಕುವ ಅಕ್ಕರಿಯನ್ನು ಅನುಭವಿಸಲಾರದ ಈ ನನ್ನ ಮಕ್ಕಳು ನಿರ್ಭಾಗ್ಯ ಮಕ್ಕಳಾದರು. ಇದು ಮೋಸವಲ್ಲದೆ ಮತ್ತೇನು? ಇದೆಲ್ಲ ಸುಳ್ಳು, ವಂಚನೆ, ಕಪಟ, ಮೋಸ. ಮೋಸ! ಅಧಿಕಾರ ಲಾಲಸೆಯಿಂದ ನನ್ನಂತಹ ನಿಷ್ಠಾವಂತನನ್ನು ಕಷ್ಟನೆಂದು ಕರೆದು ಕಷ್ಟದ ಕಾಲಿಗೆ ಕಿಚ್ಚಿಗೆ ತಳ್ಳಿ ಕಡುಕ್ಲೇಶಕ್ಕೆ ಗುರಿಪಡಿಸಿ ನಾಶಗೈದ ಮೋಸಗಾರ ನೀನೇ ಅಲ್ಲವೇ? ಊರೇ ಇಲ್ಲದ ನಾಲಿಗೆಯಲ್ಲಿ ನಯವಿನಯದ ಮಾತುಗಳನ್ನಾಡಿದ ಕ್ಷಣ್ಯಕ್ಕೆ ಮನಸ್ಸಿನಲ್ಲಿ ಮಂಚಿನಂತೆ ಕವಿದಿರುವ ಸ್ವಾರ್ಥತೆಯ ಗುರಿನಂಚು ಯಾರಿಗೂ ಅರಿವಾಗಲಾರನೆಂದು ಭಾವಿಸಿದ್ಯಾ ಮೂರ್ಖ? ಊದಿಗೆ ಮುಚ್ಚಿದ ಕೆಂಡನಂತಿರುವ ನೀನು ಗೋಮುಖ ವ್ಯಾಘ್ರ, ಸೌಜನ್ಯವಿಲ್ಲದೆ ದೌರ್ಜನ್ಯ ದಾಹದ ವಿಷ ಸರ್ಪ, ಸ್ವಲ್ಪವೂ ಕನಿಕರವಿಲ್ಲದ ಕಾರ್ಕೋಟಕ ವಿಷ. ವಿಜಯ! ಓಂ! ಕಡೆಗೂ ಕಡೆಗೂ ನಿನ್ನಟವನ್ನೇ ಸಾಧಿಸಿಕೊಂಡೆಯ ದುಃಖಸೇನ. ನನ್ನದೊಂದು ಕೋರಿಕೆಯನ್ನು ನೆರವೇರಿಸು. ಆಗಲಿ, ನೆರವೇರಿಸುತ್ತೇನೆ. ಆಗ್ರಹಗೊಂಡಿರುವ ಈ ದುರ್ಗ ಸೇನನ್ನು ಅನುಗ್ರಹಿಸುವ ಅಂತಃಕರಣ ಅಡಕವಾಗಿದೆ. ಅರಹು ಪುಣ್ಯದಾವ ಕೊನೆಯ ಬಯಕೆ ನಿನ್ನದು. ಸರ್ಪದ ಮೃತ್ಯುದವಡಿಯಲ್ಲಿ ಸಿಲುಕಿದ ಮಂಡೂಕ ಹಸುವಿನಿಂದ ಹಾರುವ ನೊಣವನ್ನು ಅಪೇಕ್ಷಿಸುವಂತೆ ನಿನ್ನ ಹೆಣವನ್ನು ದುರ್ಗದ ಮಣ್ಣಿನಲ್ಲಿ ಮುಚ್ಚಬೇಕೆಂಬ ಆಸೆಯೇನು? ಆಗದು.
ಇದು ಎಂದಿಗೂ ಆಗದು. ನಿನ್ನನ್ನು ಇಲ್ಲಿಯೇ ತುಂಡು ತುಂಡಾಗಿ ತುಂಡರಿಸಿ ನನ್ನ ರುಂಡ ಮಾಲೆಯನ್ನಾಗಿ ಹಾಕಿಕೊಳ್ಳುತ್ತೇನೆ. ನಿನ್ನ ಒಡಲಿಂದ ಚಿಲ್ಲೆಂದು ಧಾರೆ ಧಾರೆಯಾಗಿ ಈ ಕಳೆಗುರುಳುತ್ತಿರುವ ರಕ್ತದಲ್ಲಿ ಜಲ ಕ್ರೀಡೆಯಾಡುತ್ತೇನೆ. ಹಲವು ಹಲವು ಪುಣ್ಯ ಅಗೋಪ ಕೊನೆಯ ಬಯಕೆ ನಿನ್ನದು. ಕಸೇನ, ನೀನು ರಾಜ್ಯವನ್ನು ಬಿಟ್ಟು ಹೋಗುವಾಗ ನನ್ನ ಗಂಡು ಮಗುವನ್ನು ಅಪಹರಿಸಿಕೊಂಡು ಹೋದೆಯಲ್ಲ, ಎಲ್ಲಿ ಎಲ್ಲಿ ನನ್ನ ಮಗನೆಲ್ಲಿ? ಅಶೋಕ, ಈಗ ಈಗ ನಿನಗೆ ನಿನ್ನ ಮಗನ ನೆನಪಾಗುತ್ತಿದೆಯೇ? ಈಗ ನಿನ್ನ ಮಗನನ್ನು ನೋಡಬೇಕೆಂಬ ಆಸೆಯಾಗುತ್ತಿದೆಯೇನು? ಮೃತ್ಯುವನ್ನಪ್ಪುವ ಮುನ್ನ ಒಮ್ಮೆ ನಿನ್ನ ಮಗನನ್ನು ಅಪ್ಪೆ ಮುದ್ದಾಡಬೇಕೆಂಬ ಬಯಕೆ ಏನು? ಸೇರಿದ ಹಕ್ಕಿಯಂತೆ ಇನ್ನು ಒದ್ದಾಡುತ್ತಿರುವ ನಿನಗೆ ಇಲ್ಲೇ ಈಗಲೇ ಈ ಕ್ಷಣದಲ್ಲಿಯೇ ನಿನ್ನ ಮಗನನ್ನು ತೋರಿಸುತ್ತೇನೆ. ಎಲ್ಲಿ ಆ ನನ್ನ ಮಗನ? ಅಪ್ಪಾಜಿ, ಈತನ ಮಗ ಯಾರು ಅಪ್ಪಾಜಿ? ಹೌದು ಅಪ್ಪಾಜಿ, ಅವನ್ಯಾರು ತಿಳಿಸಿ ಅವನನ್ನು ಇವನಂತಿಯೇ. ಮಕ್ಕಳೇ, ಇವನ ಮಗನನ್ನು ನೋಡಲು ನಿಮಗೂ ಆಸೆಯಾಗುತ್ತಿದೆಯೇನು? ಆಗಲಿ, ನಿಮಗೂ ತೋರಿಸುತ್ತೇನೆ ಇವನ ಮಗನಾರೆಂಬುದು. ನಿನ್ನ ಮಗನನ್ನು ಕೊನೆಯ ಸಾರಿ ಒಂದೇ ಒಂದು ಸಾರಿ ನೋಡಬೇಕೆಂಬ ಆಸೆಯೇನು? ಹಾಗಾದರೆ ನೋಡು, ಇವರಿಬ್ಬರಲ್ಲಿ ಒಬ್ಬ. ಅಪ್ಪಾಜಿ, ಇವನೇ ಕಣ್ಣಲ್ಲಿ ನನ್ನ ಮಗನಾರು. ಇವರೀವರಲ್ಲಿ ನಿನ್ನ ಮಗನಾರೆಂದು ನೋಡುವ ಕುತೂಹಲವೇನು? ಆಗಲಿ, ಅದನ್ನೂ ತೋರಿಸುತ್ತೇನೆ, ನೋಡುವಿಯಂತೆ. ವಿಜಯ, ಈ ಅಶೋಕನನ್ನು ಸಂಹರಿಸಿ ದುರ್ಗದ ಸಿಂಹಾಸನವನ್ನು ಗಳಿಸಿಕೊಟ್ಟ ವೀರಪುತ್ರನಲ್ಲವೇ ನೀನು? ಉದಯ, ನೀನು 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 ಈ ಅಶೋಕನ ಮಗ ಅಲ್ಲ, ನೀನು ನನ್ನ ಮಗ. ಈ ವಿಜಯನೇ ಈ ಅಶೋಕನ ಮಗ. ಅಪ್ಪಾಜಿ, ಅಪ್ಪಾಜಿ, ನೀವು ಹೇಳ್ತಿರುವುದು ಸುಳ್ಳು ಅಪ್ಪಾಜಿ, ಸುಳ್ಳು. ವಿಜಯ, ಏ ಯಾರು ಯಾರು ನಿನ್ನ ಅಪ್ಪಾಜಿ? ಅಪ್ಪಾಜಿ ಎಂತೆ ಅಪ್ಪಾಜಿ? ಏ, ನಿನ್ನ ತಂದೆಯ ಮೇಲಿನ ಸೇಡನ್ನು ತೀರಿಸಿಕೊಳ್ಳಲು ನೀನು ಚಿಕ್ಕ ಮಗುವಾಗಿದ್ದಾಗಲೇ ನಿನ್ನನ್ನು ಅಪಹರಿಸಿಕೊಂಡು ನನ್ನ ಮಗನಿಗಿಂತಲೂ ಹೆಚ್ಚಾಗಿ ನಿನ್ನನ್ನು ಸಾಕಿ ಬೆಳೆಸಿದೆ. ಈಗ ನಾನೇ ನಿನ್ನ ತಂದೆ ಎಂದು ತಿಳಿದು ನಿನ್ನ ನಿಜವಾದ ತಂದೆಯನ್ನ ನೀನೇ ಕೊಂದೆ. ಇಲ್ಲ ಇಲ್ಲ ಅಪ್ಪಾಜಿ, ನೀವು ಹೇಳ್ತಿರುವುದು ಸುಳ್ಳು ಅಪ್ಪಾಜಿ, ಸುಳ್ಳು. ಸುಳ್ಳು? ಸುಳ್ಳಿನಿಂದಲೇ ನನ್ನ ದಾರಿಗೆ ಮುಳ್ಳಾಗಿದ್ದ ಈ ಅಶೋಕನ ಕೊಲೆ, ಸುಳ್ಳಿನಿಂದಲೇ ನನ್ನ ಕೊರಳಿಗೆ ದಿಗ್ವಿಜಯದ ಮಾಲೆ, ಸುಳ್ಳಿನಿಂದಲೇ ಸುಳ್ಳಿನಿಂದಲೇ ಕೊನೆಗೈದಿತ್ತು ನನ್ನ ಸೇಡಿನ ವಿಷ ಜ್ವಾಲೆ. ಅಪ್ಪಾಜಿ, 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 ಅಪ್ಪಾಜಿ. ಯಾವ ಕೈಗಳಿಂದ ನಿಮ್ಮ ಪಾದದೇ
ಬೇಕಾಗಿತ್ತು. ಆ ಕೈಗಳಿಂದಲೇ ನಿಮ್ಮನ್ನು ಕೊಲೆ ಮಾಡಿದನಲ್ಲ ಅಪ್ಪಾಜಿ, ಕೊಲೆ ಮಾಡಿದನಲ್ಲ. ನಾನು ಪಾಪಿ ಅಪ್ಪಾಜಿ, ನಾನು ಮಹಾ ಪಾಪಿ ಅಪ್ಪಾಜಿ. ವಿಜಯ, ನೀನು ಪಿತೃ ಕೊಲೆ ಪಾತಕ, ನೀನು ಪಿತೃ ಕೊಲೆ ಪಾತಕ. ಹೌದು, ನಾನು ಪಿತೃ ಕೊಲೆ ಪಾತಕ, ನಾನು ಪಿತೃ ಕೊಲೆ ಪಾತಕ, ನಾನು ಪಿತೃ ಕೊಲೆ ಪಾತಕ. ಅದು ಅದು ಸಿಡಿಲು ಬಡಿಯುತ್ತಿದೆ, ಭೂಮಿ ಬಿರಿಯುತ್ತಿದೆ. ನಾನು ಪಿತೃ ಕೊಲೆ ಪಾತಕರೆಂದು, ಪಿತೃ ಕೊಲೆ ಪಾತಕರೆಂದು. ಆ ಕಾರ್ ನೋಡಗಡೆ ಘಟಸರ್ಪದಂತೆ ನನ್ನನ್ನು ನುಂಗಲು ಬಾಯಿ ತೆರೆದು ನೋಡುತ್ತಿವೆ, ಬಾಯಿ ತೆರೆದು ನೋಡುತ್ತಿವೆ. ಅಪ್ಪಾಜಿ, 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 ಈ ನನ್ನ ಕೈಗಳಿಂದಲೇ ನಿಮ್ಮನ್ನು ಕೊಲೆ ಮಾಡಿದನಲ್ಲ ಅಪ್ಪಾಜಿ, ಕೊಲೆ ಮಾಡಿದನಲ್ಲ. ಈಗ ನಾನು ಏನು ಮಾಡಲಿ? ಹೌದು, ಪ್ರಾಯಶ್ಚಿತ್ತ ಆಗಲೇಬೇಕು, ಆಗಲೇಬೇಕು. ಅಪ್ಪಾಜಿ, ನಾನು ನಿಮ್ಮೊಡನೆ ಬರುತ್ತಿದ್ದೇನೆ ಅಪ್ಪಾಜಿ, ನಾನು ನಿಮ್ಮೊಡನೆ ಬರುತ್ತಿದ್ದೇನೆ. ಒಂದೇ ಏಟಿಗೆ ತಂದೆ ಮಗನ ಮಾರಣ ಹೋಮ. ನನ್ನ ವೈರಿಗಳಿರುವರ ಒಡಲು ವೃತ್ತಿಮಾರಿಯ ಮಡಿಲನ್ನು ಆಶ್ರಯಿಸಿತು. ನನ್ನ 20 ವರ್ಷಗಳ ಸಾಧನೆಗೆ ಇಂದು ಪೂರ್ಣ ಪ್ರತಿಫಲ. ನನ್ನ ಸಂಕಲ್ಪಕ್ಕೆ ಸರಿಯಾದ ಸಾಧನೆ ದೊರಕಿತು. ನನ್ನ ಸಾಧನೆಗೆ ಇಂದು ಪೂರ್ಣ ಪ್ರತಿಫಲ. ಓ ವಿಧಿ, ನಿನಗೆ ನಿನಗೆ 100 ಬಾರಿ ಶರಣು, 100 ಬಾರಿ ಶರಣು. ಉದಯ, ಹೌದು ಉದಯ, ಎಂದು ಸಿಂಹಾಸನ ಬರಿದಾಗಿದೆ, ಅದನ್ನು ಅಲಂಕರಿಸಿ ಚಕ್ರವರ್ತಿಯಾಗಿ ರಾರಾಜಿಸು. ಹೋಗು, ಹೋಗು ಉದಯ, ಹೋಗು. ಅಪ್ಪಾಜಿ, ನೀವು ನನಗಾಗಿ ಎಷ್ಟು ಶ್ರಮಿಸಿದೆ. ನೀವು ನನಗಾಗಿ ಪಟ್ಟ ಶ್ರಮ ಶ್ಲಾಘನೀಯ ಹೊತ್ತು ಇದೆಯಾ? ನೀನು ಚಕ್ರವರ್ತಿಯಾಗುವ ಮುನ್ನ ಒಂದೇ ಒಂದು ಬಾರಿ ನನ್ನನ್ನು ಆನಂದಿಸಿ. ಬಾ, ಬಾ ಉದಯ, ಬಾ. ಸತ್ಯವಾಗಿಯೂ ನಿಜವಾಗಿಯೂ ಆ ದೈವ ಸಾಕ್ಷಿಯಾಗಿಯೂ ನೀನು ನನ್ನ ಮಗನೇ ಉದಯ. ಉದಯ, ನನ್ನ ಇಷ್ಟು ದಿನದ ಶ್ರಮ ನಿನ್ನ ಏಳಿಗೆಗಾಗಿ, ನನ್ನ ಇಷ್ಟು ವರ್ಷದ ಕಷ್ಟದಿಂದ ಭವಿಷ್ಯಕ್ಕಾಗಿ ಮಗನೇ, ನಿನ್ನ ಭವಿಷ್ಯಕ್ಕಾಗಿ. ಬೇಡಿ ಬೇಡಿ ಅಪ್ಪಾಜಿ, ಬೇಡಿ. ಇವರಿಬ್ಬರ ಬಲಿದಾನದ ವೇದಿಕೆಯ ಮೇಲೆ ನೀವು ನಿರ್ಮಿಸಿರುವ ಈ ರಾಜ್ಯದ ರಾಜನಾಗಲು ನನಗಿಷ್ಟವಿಲ್ಲ. ರಾಜ್ಯದ ರಾಜನಾಗಲು ನನಗಿಷ್ಟವಿಲ್ಲ. ಅಪ್ಪಾಜಿ,
ಅಪ್ಪಾಜಿ, ಕಡೆಯದಾಗಿ ಒಂದು ಮಾತನ್ನು ಹೇಳುತ್ತೀನಿ ಕೇಳಿ ಅಪ್ಪಾಜಿ. ಸುಳ್ಳು ಸತ್ಯದ ಮುಂದೆ ಎಂದಿಗೂ ಗೆಲ್ಲ. ಎಂದಿದ್ದರೂ ಸತ್ಯಕ್ಕೆ ಜಯ, ಧರ್ಮಕ್ಕೆ ದಿಗ್ವಿಜಯ. ಈ ನಿಮ್ಮ ರೋಷಾವೇಶ, ರಾಗದ್ವೇಷ ವಿನಾಶಕ್ಕೆ ನಾಂದಿಯಾಯಿತೆಂಬುದು ಈಗಲಾದರೂ ಅರಿವಾಯಿತೆ ಅಪ್ಪಾಜಿ, ಈಗಲಾದರೂ ಅರಿವಾಯಿತು. ನಮ್ಮ ಹೃದಯ ಎಂದೆಂದು ಸತ್ಯ ಧರ್ಮದ ನೆಲೆಯಾಗಬೇಕು. ಹರಿಶಂಕರನ ತೋರು ಮರೆಯಾಗಬಾರದು. ಕೊನೆಯಲ್ಲಿ ಆ ಹರಿಷಡ್ವರ್ಗಗಳೇ ನಮ್ಮನ್ನ ಆಹುತಿ ತೆಗೆದುಕೊಳ್ಳುವ ಆಯ್ದುಕೊಳ್ಳುವ ಅಪ್ಪಾಜಿ, ಆಯ್ದುಕೊಳ್ಳುವ. ಅಣ್ಣಯ್ಯ ಅಣ್ಣಯ್ಯ ಅಣ್ಣಯ್ಯ. ಅಪ್ಪಾಜಿ, ಕರ್ತವ್ಯದ ಸಾಲ ತೀರಿಸಲು ಧರ್ಮದ ಶೂಲ ಹಿಡಿದು ಹೋರಾಡಿ ಅವನ ಕೈಯಿಂದ ಅವನ ತಂದೆಯನ್ನೇ ಕೊಡಿಸಿಬಿಡಿ. ನೀವು ನನ್ನ ಸ್ವಂತ ತಂದೆಯಾದರೂ ಚಿಂತೆ ಇಲ್ಲ. ನಿಮ್ಮನ್ನು ಕೊಂದ ಪಾಪಕ್ಕಾಗಿ ನಾನು ಸಾಯುತ್ತೇನೆ. ಅಯ್ಯೋ, ನನ್ನ ಸೇರಿದ ವಿಷಜ್ವಾಲೆ ಎಲ್ಲರನ್ನು ಆಹುತಿ ತೆಗೆದುಕೊಂಡಿದೆ. ಕೊನೆಗೂ ನನ್ನ ಕತ್ತಿಯೇ ನನ್ನ ಕುತ್ತಿಗೆಯನ್ನು ಕೊಯ್ಯುವ ಕೂದಾಯಿತೆ. ಕ್ರೂರವಿದೆ, ಬಾ ಬಂದು ನನ್ನೆದುರು ನಿಲ್ಲು. ನಿನ್ನನ್ನು ವಂಚಿಸಿದ ನನ್ನನ್ನು ವಂಚಿಸಿದ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನಿನ್ನನ್ನು ಕೊಂದು ನಾನು ಸಾಯುತ್ತೇನೆ. ಬಾ. ಉದಯ, ನಾನು ನಿನ್ನ ಸಂಗಡ ಬರುತ್ತಿದ್ದೇನೆ. ಉದಯ. ದ್ವೇಷಾರೋಷಾಂಧಕಾರಮಗ್ನ ಈ ನಿನ್ನ ನಿಷ್ಕರಣ ಮತ್ಸರ ವಿಷಜ್ವಾಲೆ ಹಿಂದಿರುಗಿ ಬಂದೆರಗಿದೆ ಕಿಡಿಗೆರೆಯಂತೆ ನಿನ್ನ ಮೇಲೆ. ಇದುವೇ ಹರಸಿತೆ ರಕ್ತನಾಲೆ, ಇದುವೇ ವಿಷಜ್ವಾಲೆ, ಇದುವೇ ವಿಷಜ್ವಾಲೆ,
ವಿಸತ್ವ